ಹೌ ಟು ಸಿಟ್ ಅಂಡ್ ಸ್ಟ್ಯಾಂಡ್ ಪ್ರಾಪರ್ಲಿ ಟು ಪ್ರಿವೆಂಟ್ ವ್ಯಾರಿಕೋಸ್ ವೇನ್. ಯೂಶಲಿ ನಾವು ಕುತ್ಕೊಂಡಾಗ ನಮ್ಮ ಕಾಲ್ ಮೇಲೆ ಕಾಲ್ ಹಾಕೋದು ಅವಾಯ್ಡ್ ಮಾಡ್ಬೇಕು. ಅಂದ್ರೆ ಕ್ರಾಸಿಂಗ್ ಆಫ್ ಯುವರ್ ಲೆಗ್ಸ್ ಯು ಶುಡ್ ಮಸ್ಟ್ ಅವಾಯ್ಡ್. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಡೀಪ್ ವೆನ್ ಸಿಸ್ಟಮ್, ವೇನಸ್ ಸಿಸ್ಟಮ್ ಮೇಲ್ಗಡೆ ಪ್ರೆಷರ್ ಬಿದ್ದಾಗ ಒಂದ್ ಕಾಲ್ ಮೇಲೆ ಬ್ಲಡ್ ಫ್ಲೋ ಏನಾಗುತ್ತೆ ಅದು ಹ್ಯಾಂಪರಿಂಗ್ ಬರುತ್ತೆ. ಮತ್ತೆ ಇನ್ನೊಂದು ತುಂಬಾ ಹೊತ್ತು ಕುತ್ಕೊಂಡಾಗ ಏನಾಗುತ್ತೆ ಅಂದ್ರೆ ವಿ ಹ್ಯಾವ್ ಟು ಟೇಕ್ 5 minutes ಬ್ರೇಕ್ ಪರ್ ಅವರ್. ಅಂದ್ರೆ ಈಗ ಫಿಲ್ಮ್ ಥಿಯೇಟರ್ ಅಲ್ಲಿ ಕೂತ್ಕೊಂಡಾಗ ಇಲ್ಲ ಅಂದ್ರೆ ಹೆಚ್ಚಿಗೆ ಟ್ರಾವೆಲಿಂಗ್ ಮಾಡೋವಾಗ ನಾವು 5 minutes ಬ್ರೇಕ್ ತೊಗೊಂಡ್ಬಿಟ್ಟು ಸ್ವಲ್ಪ ವಾಕ್ ಮಾಡಿದಾಗ, ಬ್ರಿಸ್ಕ್ ವಾಕ್ ಮಾಡಿದಾಗ ನಮ್ಮ ವೇನ್ಸ್ ಕಂಡೀಷನ್ಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ಅದೇ ಥರ ಜಾಸ್ತಿ ಹೊತ್ತು ನಿಂತ್ಕೊಂಡಾಗ ನಮ್ಮ ಕಾಲ್ ವೇಟ್ನ ಒಂದು ಕಾಲಿಂದ ಇನ್ನೊಂದು ಕಾಲಿಗೆ ನಾವು ವೇಟ್ ಶಿಫ್ಟ್ ಮಾಡ್ತಾ ಇರಬೇಕು. ಈ ಥರ ಮಾಡೋದ್ರಿಂದ ಈಗ ಮೆಟ್ರೋದಲ್ಲಿ ನಿಂತ್ಕೊಂಡಾಗ ಮತ್ತೆ ವರ್ಕ್ ಮಾಡುವಾಗ ನಮ್ಮ ಕಾಲ್ ವೇಟ್ನ ಒಂದು ಕಾಲಿಂದ ರೈಟ್ ಕಾಲಿಂದ ಲೆಫ್ಟ್ ಕಾಲಿಗೆ, ಲೆಫ್ಟ್ ಕಾಲಿಂದ ರೈಟ್ ಕಾಲಿಗೆ ಈ ಥರ ಚೇಂಜ್ ಮಾಡ್ತಾ ಇದ್ರೆ ವ್ಯಾರಿಕೋಸ್ ವೇನ್ ಸಮಸ್ಯೆನ ಅವಾಯ್ಡ್ ಮಾಡ್ಬೋದು.